ಇವತ್ತಿಗೂ ಒಂದು 70-80 ಶಾಸಕರನ್ನು ಅವರೆಲ್ಲ ತೊಗೊಂಡು ಸಾಧಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅದೇ ಕಾಲಕ್ಕೆ ಹೈಕಮಾಂಡಿಗೂ ಸಹಿತ ಸಿದ್ದರಾಮಯ್ಯನ ಮೇಲೆ ಒಂದು ವಿಶಿಷ್ಟ ಪ್ರೀತಿ ಹೇಳಿದ ತಕ್ಷಣ ಬಿಟ್ಟರಲ್ಲಪ್ಪ ಅನ್ನುವಂಥದ್ದು. ಇವೆಲ್ಲ ಕೂಡ್ಕೊಂಡಾಗ ಇವತ್ತು ಒಂದು ರೀತಿಯಿಂದ ಕಾಂಗ್ರೆಸ್ನಲ್ಲೇ ಒಂದು ಒಳ ಹೊಂದಾಣಿಕೆ ಆಗ್ಯದ. ಹೀಗಾಗಿ ಇಲ್ಲೇ 5-5 ಬಂದು ಅನ್ನುವಂಥದ್ದು. ಮತ್ತಿನ್ನು ಪಕ್ಷನ ಒಡೆಯೋದ್ರಲ್ಲೇ ಒಂದು ರೀತಿ ಏನಪ್ಪ ಹಸ್ತದ ಆಪ್ರೇಷನ್ ಮಾಡುವಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ಧಹಸ್ತರು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಮೊದಲಿಂದಂತೂ ಬಿ ಜೆ ಪಿ ಬಿಟ್ಟು ಹೊರಗೆ ಬಂದಂಥವರಾಗಿದ್ದರು. ಅವ್ರನ್ನ ಉಳಿಸ್ಕೊಳ್ಳೋಲ್ಲೇ ತಮ್ಮ ಜೊತೆ ಗುರುತಿಸ್ಕೊಳ್ಳೋಲ್ಲೇ ಯಶಸ್ವಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತೂ ಹೇಳಬೇಕಾಗ್ತದೆ. ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ ನಮ್ಮ ಬಿ ಜೆ ಪಿಗರ ನಾಯಕರಿದ್ದಂಥವರು ನಾನೊಂದು ಫೋನ್ ಮಾಡಿದ್ದೆ, ನಾವು ವಿಚಾರ ಮಾಡ್ತಿದ್ದೆ, ನಮಗೇನು ಹೇಳಲಿಲ್ಲ ಅನ್ನೋ ಮೂಲಕ ತಾವು ಯಾಕೆ ಓಟ್ ಹಾಕಲಿಲ್ಲ ಬಿ ಜೆ ಪಿಗೆ ಅನ್ನೋದಕ್ಕೆ ಉತ್ತರ ಕೊಟ್ಬಿಟ್ರು. ಆದರೆ ಈ ಸಂದರ್ಭದಲ್ಲಿ ಒಂದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ನಮ್ಮ ಕುಮಾರಸ್ವಾಮಿಗಳು, ಎಚ್ ಡಿ ಕುಮಾರಸ್ವಾಮಿಗಳು ಯಾವ ಆಧಾರ ಮೇಲೆ ಗೋವಿಂದರಾಜು ಅವರು ನಿಲ್ಲಿಸಿದ್ರು ಅಂತ. ಯಾಕೆಂದರೆ ಅವ್ರದ್ದು ಇರೋದು 18, ಅದರಲ್ಲೇ ಒಂದಿಬ್ಬರು ಗ್ಯಾರಂಟಿ ಇಲ್ಲ. ಜಿ ಟಿ ದೇವೇಗೌಡರಾಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಅವರು ಆ ಪ್ರಮಾಣದಲ್ಲಿ ಇವ್ರ ಜೊತೆ ಕಾಣಿಸ್ಕೊಂಡು ಸಾಧ್ಯಗಳು ಕಡಿಮೆ. ಅದರಲ್ಲೂ ಜಿ ಟಿ ದೇವೇಗೌಡರಂತೂ ದೂರ ಸರಿದು ಬಿಟ್ಟಿದ್ರು ಅವರು. ಹೀಗಾಗಿ 28 ಮತಗಳಾದ್ರೂ ಬಿಡಬೇಕು. 28 ಮತಗಳು ಆಗಕ್ಕೆ ಸಾಧ್ಯ ಇದ್ವು. 66 ಮತ ಎಲ್ಲ ಒಂದು ಕಡೆ ಇದ್ದರೆ ಬಿ ಜೆ ಪಿದು ಸಾಧ್ಯತೆನೋ, ಆದರೆ 66 ಇಲ್ಲಲ್ಲೇ ಕಟ್ ಡೌನ್ ಹಾಕೊಂಡು ಹೋಗಿಬಿಟ್ಟಿದ್ದಾವ ಮತಗಳು. ಅಂದ್ರೆ ಆ ಶಾಸಕರು ದೂರ ಸರಿದ್ದಾರೆ, ಅಡ್ಡ ಮತದಾನ ಹಾಕಿದ್ದಾರೆ ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಯಾವ ಧೈರ್ಯವನ್ನು ಮಾಡಿದರೂ ಗೊತ್ತಿಲ್ಲ. ಆದರೂ ಅವ್ರಿಗೊಂದೇನೋ ಧೈರ್ಯ ಇತ್ತು ಕಾಣ್ತದೆ. ಲಾಸ್ಟ್ ಮೂಮೆಂಟ್ದಲ್ಲೇ ಕೇಂದ್ರದಿಂದ ಏನಾದರೂ ಡೈರೆಕ್ಷನ್ ಬರ್ಬೋದು, ಮಾಡ್ಬೋದು, ಸ್ವಲ್ಪ ಆಸೆ ಮಾಡ್ತಾರೆ. ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಲ್ಲಿಸಿದ್ರು. ಆದರೆ ಎಚ್ ಡಿ ಕುಮಾರಸ್ವಾಮಿಗಳ ಈ ನಿಲ್ಲಿಸಿದಂಥ ಕ್ಯಾಂಡಿಡೇಟು ವಿಶೇಷವಾಗಿ ಸೋತದ. ಇದರಿಂದಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಒಂದಿಷ್ಟು ಬಲ ಬಂದಂಗೆ ಆಯಿತು. ಮತ್ತು ಜೊತೆಗೆ ಈಗಾಗಲೇ